ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹಗಲು ಹೊತ್ತು ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನಿದ್ರೆ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕಾಂತಿಯುತ ಚರ್ಮ, ಬಿ ಆರೋಗ್ಯ ವೃದ್ಧಿ, ಸಿ ತೂಕ ಹೆಚ್ಚಳ, ಡಿ ನೆನಪಿನ ಶಕ್ತಿ ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಗಲಿನಲ್ಲಿ ನಿದ್ದೆ ಮಾಡುವುದರಿಂದ ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಇದು ನಿಮ್ಮನ್ನು ಸುಂದರ ಹಾಗೂ ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ಪವರ್ ನ್ಯಾಪ್ಗಳು ನಿಮ್ಮ ಚರ್ಮಕ್ಕೆ ವಯಸ್ಸಾಗದ ಹಾಗೆ ನೋಡಿಕೊಳ್ಳುತ್ತವೆ ಮತ್ತು ಅವು ಚರ್ಮದ ಟೋನನ್ನು ಸಹ ಬ್ರೈಟ್ ಹಾಗೂ ಹೊಳಪನ್ನು ನೀಡುತ್ತವೆ ಮತ್ತು ಮುಖ್ಯವಾಗಿ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಎರಡನೇ ಪ್ರಶ್ನೆ, ಹೆಚ್ಚಾಗಿ ಹೊಟ್ಟೆಯ ಸುತ್ತ ಬೊಜ್ಜನ್ನು ಹೊಂದಿರುವ ಪುರುಷರನ್ನು ಯಾವ ಕಾಯಿಲೆ ಸದ್ದಿಲ್ಲದೆ ಆಕ್ರಮಿಸುತ್ತದೆ? ಆಪ್ಷನ್ಸ್: ಎ BP, ಬಿ ಶುಗರ್, ಸಿ ಹೃದಯಾಘಾತ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್. ಭಾರತದಲ್ಲಿ ಮಿಲಿಯನ್ ಗಟ್ಟಲೆ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. 27% ಭಾರತೀಯ ಪುರುಷರು ಹೊಟ್ಟೆಯ ಬೊಜ್ಜಿನಿಂದ ಬಳಲುತ್ತಿದ್ದಾರೆ. ಅಂತಹವರು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ತುಂಬ ಹೆಚ್ಚಾದಾಗ ಈ ಸ್ಥಿತಿಯು ಸಂಭವಿಸುತ್ತದೆ. ಹೊಟ್ಟೆಯ ಸ್ಥೂಲಕಾಯತೆಯು ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಲ್ಲದು. ಮೂರನೇ ಪ್ರಶ್ನೆ, ಕ್ಯಾಂಡಿಡಾ ಎಂದರೆ ಏನು? ಇದು ಯಾವ ರೀತಿಯ ಸಮಸ್ಯೆಗಳನ್ನು ತರುತ್ತದೆ? ಆಪ್ಷನ್ಸ್: ಎ ಶಿಲೀಂಧ್ರ, ಬಿ ಸೋಂಕು, ಸಿ ವೈರಸ್, ಡಿ ಬಂಜೇತನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕ್ಯಾಂಡಿಡಾ ಎನ್ನುವುದು ಒಂದು ರೀತಿಯ ಶಿಲೀಂಧ್ರ. ಇದು ಮಾನವ ದೇಹವನ್ನು ಆಕ್ರಮಿಸಿದಾಗ ಅದು ಕ್ಯಾಂಡಿಡಿಯಾಸಿಸ್ಗೆ ಕಾರಣವಾಗುತ್ತದೆ. ಈ ಶಿಲೀಂಧ್ರವು ಮೊದಲು ಚರ್ಮವನ್ನು ಭೇದಿಸುತ್ತದೆ ಮತ್ತು ನಂತರ ಚರ್ಮದ ಮೂಲಕ ಬಾಯಿ, ಕುತ್ತಿಗೆ, ಗಂಟಲು, ಕರುಳು, ಯೋನಿ ಮತ್ತು ಖಾಸಗಿ ಭಾಗಗಳನ್ನು ಪ್ರವೇಶಿಸುತ್ತದೆ. ಇದು ರಕ್ತವನ್ನು ಪ್ರವೇಶಿಸಿದಾಗ ಇದು ಮೂತ್ರಪಿಂಡ, ಹೃದಯ ಮತ್ತು ಮೆದುಳಿನ ಮೇಲೆ ದಾಳಿ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಕೀಲು ನೋವು ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ಸೀತಾಫಲ, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೀತಾಫಲ. ಸೀತಾಫಲ ಹಣ್ಣಿನಲ್ಲಿ ಅಪಾರ ಪ್ರಮಾಣದ ಮೆಗ್ನೀಷಿಯಂ ಅಂಶ ಇರುವ ಕಾರಣ ನಮ್ಮ ದೇಹದಲ್ಲಿ ಹರಿಯುವ ದ್ರವಗಳು ಎಲ್ಲ ಭಾಗಗಳಿಗೆ ಸುಲಭವಾಗಿ ತಲುಪುವಂತೆ ಮಾಡುವ ಮೂಲಕ ದೇಹದಲ್ಲಿ ಯಾವುದೇ ವಿಧಾನದಲ್ಲೂ ಸಹ ಎಲೆಕ್ಟ್ರೋಲೈಟ್ ಅಂಶಗಳ ಸಮತೋಲನ ಕೈತಪ್ಪದಂತೆ ಮಾಡುತ್ತದೆ. ವಿಶೇಷವಾಗಿ ಕೀಲುಗಳಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ದ್ರವ ಅಂಶವನ್ನು ಇದು ತೆಗೆದುಹಾಕಿ ಉರಿಯೂತದ ನಿವಾರಣೆ ಮಾಡಿ ಆರ್ಥರೈಟಿಸ್ ಸಮಸ್ಯೆಯ ಪ್ರಭಾವವನ್ನು ತಪ್ಪಿಸುತ್ತದೆ. ಐದನೇ ಪ್ರಶ್ನೆ, ವಿಶ್ವದ ಮೊದಲ ತಾಪಮಾನ ನಿಯಂತ್ರಿತ ನಗರ ಯಾವ ದೇಶದಲ್ಲಿ ನಿರ್ಮಾಣವಾಗುತ್ತಿದೆ? ಆಪ್ಷನ್ಸ್: ಎ ಚೀನಾ, ಬಿ ದುಬೈ, ಸಿ ಅಮೆರಿಕ, ಡಿ ಕ್ಯೂಬಾ. ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈ. ದುಬೈ ಹವಾಮಾನ ನಿಯಂತ್ರಿತ ನಗರವನ್ನು ದೈತ್ಯ ಗಾಜಿನ ಗುಮ್ಮಟದ ಅಡಿಯಲ್ಲಿ ನಿರ್ಮಿಸಲು ಯೋಜಿಸುತ್ತಿದೆ. ಅದು 8 ಮಿಲಿಯನ್ ಚದರ ಅಡಿ ಶಾಪಿಂಗ್ ಮಾಲ್, ಬ್ರಾಡ್ವೇ ಶೈಲಿಯ ಮನೋರಂಜನಾ ಜಿಲ್ಲೆ ಮತ್ತು ವಿಶ್ವದ ಅತಿದೊಡ್ಡ ಒಳಾಂಗಣ ಥೀಮ್ ಪಾರ್ಕ್ ಆಗಿರುತ್ತದೆ. ಆರನೇ ಪ್ರಶ್ನೆ, ಮನಸ್ಸು ಮತ್ತು ದೇಹ ವಿಶ್ರಾಂತಿಯನ್ನು ಪಡೆಯುವಂತೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಕರ್ಪೂರ, ಬಿ ಲವಂಗ, ಸಿ ನೀಲಗಿರಿ ತೈಲ, ಡಿ ಸಿಹಿ ತಿನಿಸು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ರಾತ್ರಿ ಮಲಗುವ ಮೊದಲು ಕರ್ಪೂರ ಮತ್ತು ಲವಂಗ ಸುಡುವುದರಿಂದ ಗಾಳಿಯನ್ನು ಶುದ್ಧೀಕರಿಸಲು ಮತ್ತು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯವಾಗುತ್ತದೆ. ಕರ್ಪೂರದ ಪರಿಮಳವು ಮನಸ್ಸು ಮತ್ತು ದೇಹ ವಿಶ್ರಾಂತಿ ಪಡೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ಯಾವುದನ್ನು ವಿಶ್ರಾಂತಿ ಖನಿಜ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಒಮೆಗಾ 3, ಬಿ ಜಿಂಕ್, ಸಿ ವಿಟಮಿನ್ ಡಿ, ಡಿ ಮೆಗ್ನೀಷಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಗ್ನೀಷಿಯಂ.
ಮೆಗ್ನೀಷಿಯಂ ಅನ್ನು ವಿಶ್ರಾಂತಿ ಖನಿಜ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ನರಮಂಡಲದ ಮೇಲೆ ವಿಶ್ರಾಂತಿ ಪರಿಣಾಮವನ್ನು ಬೀರುತ್ತದೆ. ಇದು ಸೆರೋಟೋನಿನ್ ನಂತಹ ಮನಸ್ಥಿತಿಯನ್ನು ನಿಯಂತ್ರಿಸುವ ನರಪ್ರೇಕ್ಷಕಗಳನ್ನು ನಿರ್ವಹಿಸುತ್ತದೆ. ಇದು ನರಮಂಡಲವನ್ನು ಶಮನಗೊಳಿಸುತ್ತದೆ ಮತ್ತು ಮೆಲಟೋನಿನ್ ಅನ್ನು ನಿಯಂತ್ರಿಸುತ್ತದೆ. ಇದರಿಂದಾಗಿ ನಿದ್ರೆಯನ್ನು ಉತ್ತೇಜಿಸುತ್ತದೆ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ತುರಿಕೆ ಮತ್ತು ಕಜ್ಜಿಗಳಿಗೆ ಯಾವುದು ದಿವ್ಯೌಷಧಿಯಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಆಲಿವ್ ಎಣ್ಣೆ, ಬಿ ಮೂಲಂಗಿ ರಸ, ಸಿ ಬೇವಿನ ಎಣ್ಣೆ, ಡಿ ಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ತುರಿಕೆ ಕಜ್ಜಿ ನೋವಿನಿಂದ ಕಿರಿಕಿರಿಯಾಗುತ್ತಿದ್ದರೆ 4 ಕಪ್ ಬೇವಿನ ಎಲೆಗಳನ್ನು ರುಬ್ಬಿ ಪೇಸ್ಟ್ ಮಾಡಿ ಅದಕ್ಕೆ 1 ಕಪ್ ಅರಿಶಿಣ ಸೇರಿಸಿ ತೊಂದರೆಗೊಳಗಾದ ಭಾಗಕ್ಕೆ ಈ ಪೇಸ್ಟ್ ಹಚ್ಚಿ ಒಣಗಲು ಬಿಡಿ. ಬಳಿಕ ಸ್ನಾನದ ನೀರಿಗೆ ಬೇವಿನ ಎಣ್ಣೆಯ ಕೆಲ ಹನಿಗಳನ್ನು ಸೇರಿಸಿ ಸ್ನಾನದ ನಂತರ ಬೇವಿನ ಲೋಷನ್ ಬಳಸಿ. ಆದರೆ ಒಂದೇ ರಾತ್ರಿಯಲ್ಲಿ ಇದರ ಪರಿಣಾಮ ಸಿಗುತ್ತದೆ ಎಂದು ನಿರೀಕ್ಷಿಸದಿರಿ. ಬದಲಾಗಿ ಕನಿಷ್ಠ 1 ವಾರ ನಿರಂತರವಾಗಿ ಇದನ್ನು ಬಳಸಿದರೆ ತುರಿಕೆ ಕಜ್ಜಿಯಿಂದ ಮುಕ್ತಿ ಸಿಗುತ್ತದೆ. 9ನೇ ಪ್ರಶ್ನೆ, ಪ್ರತಿದಿನ ವೀಳ್ಯದೆಲೆಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ಬರದಂತೆ ತಡೆಯುತ್ತದೆ? ಆಪ್ಷನ್ಸ್: ಎ ಹೃದಯ, ಬಿ ಬೆನ್ನು ನೋವು, ಸಿ ಚರ್ಮ, ಡಿ ಮೇನಿಳ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೃದಯವನ್ನು ಆರೋಗ್ಯವಾಗಿಡಲು ವೀಳ್ಯದೆಲೆಯು ತುಂಬಾ ಪ್ರಯೋಜನಕಾರಿಯಾಗಿದೆ. ಎದೆ ನೋವು, ಎದೆ ಉರಿ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ವೀಳ್ಯದೆಲೆಯ ರಸವನ್ನು ಕುಡಿದರೆ ಪರಿಹಾರ ಸಿಗುತ್ತದೆ. ಬೆನ್ನು ನೋವಿನಿಂದ ಬಳಲುತ್ತಿರುವವರು ವೀಳ್ಯದೆಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೋವು ಇರುವ ಜಾಗಕ್ಕೆ ಮಸಾಜ್ ಮಾಡುವುದರಿಂದ ನೋವಿನಿಂದ ಪರಿಹಾರವನ್ನು ಪಡೆಯಬಹುದು. ಮತ್ತು ವೀಳ್ಯದೆಲೆ ಚರ್ಮದ ಮೇಲಿನ ಅಲರ್ಜಿ, ತುರಿಕೆ ಇತ್ಯಾದಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇವುಗಳಲ್ಲಿರುವ ಆಂಟಿಸೆಪ್ಟಿಕ್ ಗುಣಗಳು ಚರ್ಮದ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಪ್ರಭಾವಶಾಲಿ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ಸ್: ಎ ಡಾಲ್ಫಿನ್, ಬಿ ನಾಯಿ, ಸಿ ಕಾಗೆ, ಡಿ ಇರುವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಗೆ. ಕಾಗೆಗಳು ಪ್ರಭಾವಶಾಲಿ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಹೊಂದಿವೆ ಮತ್ತು ಮಾನವ ಮುಖಗಳನ್ನು ನೆನಪಿಸಿಕೊಳ್ಳಬಲ್ಲವು. ಅವರಿಗೆ ಅನ್ಯಾಯ ಮಾಡಿದ ಜನರ ವಿರುದ್ಧ ಅವು ದ್ವೇಷವನ್ನು ಹೊಂದಬಹುದು. ವರ್ಷಗಳವರೆಗೆ ಈ ಸಂವಹನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಶಕ್ತಿ ಕಾಗೆಗಳಿಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.